ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 12 ಅಲ್ಲಿ ಶುರುವಾದ ಮೊದಲ ದಿನವೇ ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳಿಗೆ ಅತಿ ದೊಡ್ಡ ಶಾಕ್ ಒಂದು ಕೊಟ್ಟಿದ್ದು, ಬಿಗ್ ಬಾಸ್ ಮನೆಯಿಂದ ಮೊದಲ ದಿನವೇ ಒಬ್ಬ ಕಂಟೆಸ್ಟೆಂಟ್ ಅನ್ನ ಎಲಿಮಿನೇಟ್ ಮಾಡೋದಿಕ್ಕೆ ಎಲ್ಲಾ 19 ಮಂದಿ ಕಂಟೆಸ್ಟೆಂಟ್ ಗಳಿಗೆ ಬಿಗ್ ಬಾಸ್ ಸೂಚನೆಯನ್ನ ಕೊಡ್ತಾರೆ. ಬಿಗ್ ಬಾಸ್ ಇತಿಹಾಸದಲ್ಲೇ ಇದೇ ಮೊಟ್ಟ ಮೊದಲ ಬಾರಿಗೆ ಈ ರೀತಿಯ ಎಲಿಮಿನೇಷನ್ ನಡೀತಿರೋದು ಅಂತ ಹೇಳ್ಬೋದಾಗಿದೆ. ಈ ಪ್ರಕಾರವೇ 3 ಮಂದಿ ಕಂಟೆಸ್ಟೆಂಟ್ ಗಳನ್ನ ನಾಮಿನೇಟ್ ಮಾಡಿದ್ದು, ಪ್ರಮುಖವಾಗಿ ಮಾಡು, ಸ್ಪಂದನ ಹಾಗೇನೆ ರಕ್ಷಿತಾ ಶೆಟ್ಟಿ, ಈ ಮೂರನ್ನ ಎಲ್ಲರೂ ಕೂಡ ನಾಮಿನೇಟ್ ಮಾಡಿದ್ದು, ಈ ಮೂರಲ್ಲಿ ಒಬ್ಬರು ಇವತ್ತು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗ್ತಾರೆ ಅಂತ ಬಿಗ್ ಬಾಸ್ ಎಲ್ಲರಿಗೂ ಕೂಡ ತಿಳಿಸ್ತಾರೆ. ಸ್ಪಂದನ ಮತ್ತು ರಕ್ಷಿತಾ ಬಾಟಮ್ ಲಿಸ್ಟ್ ನಲ್ಲಿದ್ದು, ಸ್ಪಂದನ ಅವರನ್ನ ಬಿಗ್ ಬಾಸ್ ಮನೆಯಿಂದ ಹೊರಕಳಿಸುತ್ತಾರೆ ಅಂತ ಎಲ್ಲರೂ ಕೂಡ ಅಂದುಕೊಂಡಿದ್ದರು. ಆದ್ರೆ ಬಿಗ್ ಬಾಸ್ ಸಡನ್ ಆಗಿ ಟ್ವಿಸ್ಟ್ ಅನ್ನು ಕೊಟ್ಟಿದ್ದು, ಇದೊಂದು ಪ್ರ್ಯಾಂಕ್ ನಾಮಿನೇಷನ್ ಪ್ರಕ್ರಿಯೆ ಆಗಿದ್ದು, ಯಾರು ಕೂಡ ಈ ಸಲದ ಬಿಗ್ ಬಾಸ್ ನಿಂದ ಹೊರ ಹೋಗ್ತಿಲ್ಲ ಅಂತ ಬಿಗ್ ಬಾಸ್ ಅನೌನ್ಸ್ ಅನ್ನ ಮಾಡ್ತಾರೆ. ವೀಕ್ಷಕರೇ, ಯಾರಿಗೆಲ್ಲ ಬಿಗ್ ಬಾಸ್ ನ ಮೊದಲ ದಿನವೇ ಯಾರು ಕೂಡ ಎಲಿಮಿನೇಟ್ ಆಗದಿರುವುದು ಇಷ್ಟ ಆಯ್ತು, ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ.